ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವೈಎಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ನಿರುದ್ಯೋಗ ಅಂದ ತಕ್ಷಣ ಯಾರಾದರೂ ಬೆಚ್ಚ ಬೀಳುವಂಥ ಸಂದರ್ಭ ಇರುತ್ತೆ. ಯುವಕರಂತೆ ಪಾಪ ಬೆಚ್ಚ ಬೀಳ್ತಾ ಇದ್ದಾರೆ, ಉದ್ಯೋಗ ಇಲ್ಲಪ್ಪ ಅಂತೇಳಿ. ಮತ್ತು ಕಾಂಟ್ರಾಕ್ಟ್ ಲೇಬರ್ದೆಲ್ಲ 500, 300, 400, 1000 ತುಳಿತಾ ಇದ್ದಾರೆ. ಅದು ಗ್ಯಾರಂಟಿ ಇರಲಾರ್ದು. ಇವತ್ತು ಕೆಲಸಕ್ಕೆ ಹೋದ್ರೆ ನಾಳೆ ಇರೋದಿಲ್ಲ, ನಾಳೆ ಹೋದ್ರೆ ನಾಳದ್ದು ಇರೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ. ಎಷ್ಟು ದುಡಿತಾರೋ ಅಷ್ಟು ಪಗಾರ ಹೋಗ್ತದೆ. ಇಲ್ಲಿ ಯಾವ ಇನ್ನುಳಿದ ಸವಲತ್ತುಗಳು ಇಲ್ಲ. ಅಂಥದ್ರಲ್ಲಿ ಒಂದಿಷ್ಟು ನಮ್ಮ ಸರ್ಕಾರ ಇದ್ದಿದ್ದು ಒಂದಿಷ್ಟು ಏನೋ ನಿರುದ್ಯೋಗಿಗಳಿಗೆ ಭತ್ತ ಕೊಡುವಂಥ ಕೆಲಸ ಮಾಡಲಿಕ್ಕತ್ತದ. ಅದರಲ್ಲಿ 1.45 ಲಕ್ಷ ನಿರುದ್ಯೋಗಿಗಳಿಗೆ 172.78 ಕೋಟಿ ಖರ್ಚು ಮಾಡೋ ಒಂದು ಗುರಿ ಇಟ್ಕೊಂಡು ಈಗ ಎಸ್ಟಿಮೇಟ್ ಕೊಡ್ತಂದ್ರೆ ಒಂದು ಸಮಜಾಯಿತಿ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದೆ. ಆದರೆ ಈ ಸಮಾಧಾನ ಎಷ್ಟರ ಮಟ್ಟಿಗೆ ಅಂತ, ಯಾಕಂದರೆ ರಾಜ್ಯದಲ್ಲಿ 2.76 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. 2.76 ಹೆಚ್ಚು 3 ಲಕ್ಷ ಖಾಲಿ ಇದ್ದಾವೆ. ಮತ್ತು ಇದ್ರಲ್ಲಿ ಯಾಕೆ ತುಂಬ್ಕೋಬಾರ್ದು? ಇವರಿಗೆ ಭತ್ತ ಕೊಡೋಕ್ಕಿಂತಲೂ ಅವ್ರಿಗೆ ತುಂಬ್ಕೊಂಡ್ಬಿಟ್ರೆ ಪಾಪ ಕೆಲಸನೂ ಹೋಗಿರಾಗ್ತದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಆಗ್ತದೆ, ಮತ್ತು ಹುಡುಗರಿಗೆ ಉದ್ಯೋಗ ಸಿಗ್ತದೆ. ಹುಡುಗಿಯರಿಗೆ ಇಬ್ಬರಿಗೂ ಯಾರು ಯೋಗ್ಯ ಇರ್ತಾರೆ ಅವರು ಈಗ ತುಂಬ್ಕೊಳ್ಳೋ ಕೆಲಸ ಮೊದಲು ಆಗ್ಬೇಕಲ್ರಿ. ಸ್ವತಃ ಈ ಸರ್ಕಾರದ ಅಧಿಕೃತ ಮೂಲದಿಂದ ಬಂದಂಥದ್ದು ಈಗ 2.76 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ. ಮತ್ತು ಯಾಕೆ ತುಂಬ್ಕೊಬಾರ್ದು? ಈ 1.45 ಲಕ್ಷ ನಿರುದ್ಯೋಗಗಳಂತೆ ನೀವು ಲಿಸ್ಟ್ ಮಾಡಿದ್ರಿ, ಇವ್ರಿಗೆ ಕೊಟ್ಟಿದ್ದು ನಡೀತೈತಲ್ರಿ. ಮತ್ತೇನೋ ಉಳಿತಿದ್ದು ಪೋಸ್ಟ್ಗಳು. ಮತ್ತು ಯಾಕೆ ಇವರಿಗೆ ಎಕ್ಸ್ಟ್ರಾ ಆಗಿ 172.78 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗೆ ಸಿದ್ದರಾಮಯ್ಯರು ಉತ್ತರ ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಮತ್ತು 2 ಲಕ್ಷದಾಗ 1 ಲಕ್ಷ ಮಂದಿ ತೊಗೋಬೇಕಾಗಿತ್ತು. ಅದಕ್ಕೆ ಇನ್ನೊಂದು ಕಡೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. 4,673 ಹುದ್ದೆಗಳಿಗೆ ನೇಮಕ ಶುರು ಮಾಡಿದ್ದೀವಿ ಅಂತೇಳಿ. ಎಷ್ಟು? 4,673 ಹುದ್ದೆಗಳಿಗೆ ನೇಮಕ ಶುರು ಮಾಡಿದ್ವಿ ಅಲ್ರಿ. ಒಂದು ಏನು ಹೊಸದವಾಗ ಒಂದು ಗುಲಗಂಜಿ ಅಷ್ಟು ಕೊಟ್ಟು ಹೊಟ್ಟೆ ತುಂಬ್ತದೇನು? ಈಗ ನೀವು ಏನೋ ತಿಂಗಳಿಗೆ 3,000, 1,500 ಏನೋ ಮಾಡಿದಿರಿ. ಅದರಿಂದ ಮನೆ ಆ ವ್ಯಕ್ತಿ ಬದುಕು ನಡೀತದೇನು ರೀ? ಇವತ್ತು ಮಾರ್ಕೆಟ್ ನೋಡಿ ತುಟ್ಟಿ ಕೊಳ್ಳೋ ಶಕ್ತಿ ಇಲ್ಲ, ಎಲ್ಲನೂ ಅದಾವ. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಎಷ್ಟಪ್ಪ ಇಲ್ಲ 70,727 ಹುದ್ದೆಗಳು ಖಾಲಿದಾವೆ ಶಿಕ್ಷಣ ಇಲಾಖೆ ಒಂದರಲ್ಲೇನ. ಎಷ್ಟು? 70,727 ಇಷ್ಟು ಜನ ಶಿಕ್ಷಕರಾದ್ರಪ್ಪ ಅಂತಂದ್ರೆ ಎಷ್ಟು ಹಗರ ಆಗ್ತದೆ, ಎಷ್ಟು ಮಕ್ಕಳಿಗೆ ಅನುಕೂಲ ಆಗ್ತದೆ, ಜೊತೆಗೆ ಶಿಕ್ಷಕರು ಬದುಕಾಗ್ತದಲ್ಲ. ಇದು ಯಾಕೆ ಆಗ್ತಾಯಿಲ್ಲ? ಇದ್ಯಾಕೆ ಮಾಡ್ತಾಯಿಲ್ಲ ಇವರು? ಸಮಾಧಾನ ಮಾಡೋದು ಯಾಕಪ್ಪ? ಇದರಲ್ಲಿ ಈಗ ಖಾಲಿ ಇದ್ದು ಎ ದರ್ಜೆ ನಂಬರ್ 1 ಇದ್ದಿದ್ದು ಯಾವಪ್ಪ ಅಂದ್ರೆ 16,017 ಖಾಲಿ ಇದ್ದಾವೆ ಉದ್ಯೋಗಗಳು. ಬಿ ದರ್ಜೆದೊಳಗೆ 16,734 ಹುದ್ದೆಗಳು ಖಾಲಿ ಇದ್ದಾವೆ. ಸಿ ದರ್ಜೆಯಲ್ಲಿ 1,66,021 ಹುದ್ದೆಗಳು ಖಾಲಿ ಇದ್ದಾವೆ. ಮುಂದೆ ಡಿ ದರ್ಜೆಯಲ್ಲಿ 77,614 ಹುದ್ದೆಗಳು ಖಾಲಿ ಇದಾವೆ. ಇವು ಮೇನ್ ಖಾಲಿ ಇದ್ದದ್ದು ಒಟ್ಟು 2,76,000 ಹುದ್ದೆಗಳು ಖಾಲಿ ಇದಾವೆ ರೀ. ಇವು ತುಂಬಿಕೊಂಡ್ರಲ್ಲ ಇದನ್ನು ಅಂದ ತಕ್ಷಣ ಆಗೇನೋ ಸಬೂಬು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಏನಪ್ಪ ಅಂತಂದ್ರೆ ಎಲ್ಲ ಮಾಡ್ತೀವಿ, ತೊಂದರೆ ಅದ, ಆರ್ಥಿಕ ತೊಂದರೆ ಅದ, ಈ ಒಂದು ಪರಿಸ್ಥಿತಿ ನಾಜೂಕದ, ಅವ್ರು ಆದಷ್ಟು ಜಲ್ದಿ ತುಂಬಿಕೊಳ್ತೀವಿ. ಆರ್ಥಿಕ ಪ್ರಸ್ತಾವ ಸಲ್ಲಿಸ್ಬೇಕಾಗ್ತದೆ, ಗ್ಯಾರಂಟಿ ತೊಗೋಬೇಕಾಗ್ತದೆ. ಮಾಡ್ಬೇಕಾದ್ರೆ ಸರ್ಕಾರದ ಕೆಲಸ ಅಲ್ರಿ. ಮತ್ತು ನೀವು ಸ್ವತಃ ಹೇಳಿದ್ರಿ 4 ಲಕ್ಷ ಕೋಟಿ ರೂಪಾಯಿ ನಮ್ಮದು ಏನಪ್ಪ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ಅಂತೇಳಿ. ಅಷ್ಟು ಹಣದೊಳಗೆ ಶಿಕ್ಷಣಕ್ಕೆ ಅಥವಾ ಇದಕ್ಕೆ ಈ ಉದ್ಯೋಗ ದುಡ್ಡು ಸಾಲೋದಿಲ್ವ? ಆ ದುಡ್ಡನ್ನು ನೀವು ಮುರ್ಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಲ್ಲ. ಅದು ನಾವು ಅಂತೀವಿ. ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಸ್ಬೇಕಪ್ಪ, ಅದು ಅವ್ರನ್ನ ಒಪ್ಪಿಗೆ ತೊಗೊಂಡು ಮಾಡಬೇಕಾಗ್ತದೆ. ಆ ಮತ್ತು ಬೇರೆ ಆದರೂ ಇಷ್ಟೆಲ್ಲ ತೆಗೆದುಕೊಂಡನು ನೀವು ಪಾಪಿ ಉದ್ಯೋಗ ಇಲ್ಲದ ವ್ಯಕ್ತಿಗಳಿಗೆ ಅಥವಾ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದು ಎಷ್ಟೋ ಸಮಾಧಾನ ಆಗ್ತಾನೋ ಒಂದು ಹಂಬಲ ಅಷ್ಟೇ ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಮಾಡ್ಕೊಂಡಿವಿ ಇಲ್ಲ ಅಂತಲ್ಲ. ಅದು ಯಾರು ಸಲ ಮಾಡಿದ್ವಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ? ನಮ್ಮ ಸಲುವಾಗಿನ ನಮಗೆ ಒಳ್ಳೇದಲ್ಪ, ಒಳ್ಳೇದಕ್ಕೆ ಒಂದು ಆಯ್ಕೆ ಆಗಲಿ. ಇದರಲ್ಲೇನು ಭ್ರಷ್ಟಾಚಾರ ನಡೀಬೇಕಾಗಿಲ್ಲ. ಹಾಗೆ ಏನೋ ನಮ್ಮ ತಲೆಯಲ್ಲಿದ್ದಾವೆ. ಅದನ್ನು ಬಿಟ್ಟು ನೀವು ಯೋಗ್ಯರನ್ನ ಆಯ್ಕೆ ಮಾಡ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ನೀವು ರೂಲ್ಸ್ ಮಾಡಿದಿರಿ. ಆದರೆ ಈ ಒಂದು 2.76 ಲಕ್ಷ ಉದ್ಯೋಗಿಗಳಿಗೆ ನೀವು ಇದ್ದಂಥವ್ರ ಸುರಕ್ಷಣೆ ಮಾಡಿದರೆ ಭಾಳ ಹಗರ ಹಾಕಿತ್ತು ಅನ್ನೋದು ಒಂದು ಮಾತು. ಯಾಕಂದರೆ ಇವತ್ತಂತೆ ಉದ್ಯೋಗಗಳು ಇಲ್ಲ. ಮೊನ್ನೆ ನಿಮ್ಗೆ ಹೇಳಿದೆ ನಾನು ರೆಫರೆನ್ಸ್ಗಾಗಿ. ಇಲ್ಲ ಪ್ರೈವೇಟ್ದವ್ರು ಉದ್ಯೋಗ ಸಾಕಷ್ಟು ಕೊಡ್ತಾರೆ, ಹಾಗೆ ಹೀಗೆ ಅಂತಂದಾಗ ಅದಾನೆ ಅವ್ರದ್ದು ಒಬ್ಬರದ್ದು ಉದಾಹರಣೆ ಕೊಟ್ಟೆ ನಾವು. ಅವ್ರಿಗೆ 12-13 ಇರ್ಬೇಕು ಮೋಸ್ಟ್ಲಿ. ಏನಪ್ಪ ಅಂದ್ರೆ ಇದು ನಮ್ಮ ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು PSU ಕೊಟ್ಟಿದ್ದು. ಅದರಲ್ಲಿ ಎಲ್ಲದರಲ್ಲಿ ಹಿಡಿದ್ರು ಒಟ್ಟು 35,000 ದಾಟೋದಿಲ್ಲ ಉದ್ಯೋಗ ಕೊಟ್ಟಿದ್ದವರು ಅಂತೇಳಿ ಜನರಿಗೆ ಅಷ್ಟೇ ಕೊಟ್ಟಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬಂದು. ಅದು ರೆಕಾರ್ಡ್ಸು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಈ ಒಂದು ಪ್ರೈವೇಟ್ದಾಗಿ ಎಲ್ಲ ಕೊಟ್ಟಾಗ ಮತ್ತು ಇಲ್ಲಿ ಉದ್ಯೋಗ, ಯಾಕಂದ್ರೆ ಮತ್ತು ಇನ್ನೊಂದು ರೆಫರ್ ಮಾಡಿದ್ದೀನಿ ನೀವು, ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಒಮ್ಮೆ 3-4 ಲಕ್ಷ ಜನ ಕಡಿಮೆ ಮಾಡಿಬಿಟ್ರು, ತೆಗೆದಾಗಿಬಿಟ್ರು ಹುದ್ದೆಯಿಂದ ಮರ್ಜ್ ಮಾಡಿದ ಕೈ ಬ್ಯಾಂಕ್ಗಳನ್ನ ಅಂತೇಳಿ. ಅಂದ್ರೆ ಖರ್ಚು ಹೆಚ್ಚು ಆಗಬಾರ್ದು ಅಂತ ತಿಳ್ಕೊಂಡು ಆ ದುಡ್ಡನ್ನು ಮನೆ ರಿಟರ್ನ್ ಅಪ್ ಆದ್ರದಲ್ಲಿ ಹಾಗೆ ತೆಗೆದಿದ್ರೆ ಆಮದು ಬೇರೆ. ಅದ್ರ ಬೇರೆ ಎಸ್ಕೇಪಿಸಮ್ ಏನಿದು ಅಂತೇಳಿ ಕರ್ನಾಟಕ ನೋಡಿ ಇಲ್ಲಿ ಇಷ್ಟದ. ಇವ್ರು ನೋಡ್ರೆ ಇಲ್ಲಿ ತುಂಬಿಕೊಳ್ಳಿಕ್ಕೆ ಸಾರಿಲ್ಲ. ಆದರೆ ಕೇವಲ ಕಣ್ಣು ಒರೆಸೋ ತಂತ್ರಾಗೆ
ಆ 4673 ಹುದ್ದೆಗಳನ್ನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಯಾರ. ಇದು ಮುಗಿದು ಅವಾಗ ಗೊತ್ತಿಲ್ಲ. ಅದು 6 ತಿಂಗಳು ಮುಗಿತಿದ್ದೋ, ವರ್ಷ ಮುಗಿತಿದ್ದೋ. ಕೆಲವೊಬ್ರು ಕೋರ್ಟ್ಗೆ ಹೋಗ್ತಾರೆ, ಈ ತಪ್ಪಾಗಿದೆ ನಾವು ಹೋಗ್ತೀನಿ ಅಂತಾರೆ. ಸ್ವತಃ ನಾವು ತಪ್ಪು ಮಾಡ್ತೀವಿ, ಸರ್ಕಾರ ಅಂತ ಮೊದಲು ತಪ್ಪು ಮಾಡ್ಲಿಕ್ಕೆ ಬಿಟ್ಟುಬಿಡ್ತದೆ. ಮತ್ತು ಕೋರ್ಟ್ಗೆ ಹೋಗೋರು ಅನುಕೂಲ ಮಾಡೋಂಗೆ ಮಾಡಿಬಿಡ್ತದೆ ರೀ. ತಪ್ಪು ಮಾಡ್ದಂಗೆ ಸೆಲೆಕ್ಷನ್ ಮಾಡಿದ್ರೆ ಯಾಕೆ ಹೋಗ್ತಾರೆ ಕೋರ್ಟ್ಗೆ? ಅಲ್ಲೇ ಕೆಲವೊಂದು ಸಮಸ್ಯೆ ಬರೋಂಗೆ, ಮತ್ತೆ ಬರೋಂಗೆ, ಹಣದ ವ್ಯವಹಾರ ನಡೆಯೋಂಗೆ ಏನೋ ಆಗಿರ್ತಾವೆ. ಅಲ್ಲಿ ಗದ್ದಲ ಮಾಡಿರ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಿರ್ತಾರೆ. ಆಗ ಅದಕ್ಕೆ ಅನ್ಯಾಯ ಆದಂಥ ವ್ಯಕ್ತಿ ಕೋರ್ಟ್ಗೆ ಹೋಗ್ತಾನೆ. ಮತ್ತು ಇದೇ ತಗದ ಕೋರ್ಟ್ ಡಿಸಿಷನ್ ಬರಬೇಕಾದ್ರೆ ವರ್ಷ, 2 ವರ್ಷ, 3 ವರ್ಷ ಆಳಿದ್ರೆ ಅದು ಮತ್ತೆ ಮುಗಿದ ಮತ್ತೊಬ್ಬ ಹೋಗಿರ್ತಾನೆ ಕೋರ್ಟಿಗೆ. ಯಾರಿಗೆ ಎಣ್ಣೆ ಆಗಿದ್ರು ಹೋಗ್ತಾರೆ. ಈ ಎಲ್ಲ ಗೊಂದಲಗಳಿಂದಾಗಿ ಇವತ್ತು ನಿರುದ್ಯೋಗಿಗಳು, ಪಾಪ ಯುವಕರು ಒದ್ದಾಡ್ತಾ ಇದ್ದಾರೆ. ಒಂದು ಸಮಾಧಾನ ಏನಪ್ಪ ಅಂದರೆ ಸಿದ್ದರಾಮಯ್ಯರವರಿಂದ 1.45 ಲಕ್ಷ ನಿರುದ್ಯೋಗಿಗಳಿಗೆ ಭತ್ತ ಕೊಡುವಂಥ ಕೆಲಸ ಮಾಡಲಿಕ್ಕಿದ್ದಾರೆ. 172 ಕೋಟಿ ರೂಪಾಯಿ ಅವ್ರು ಇಟ್ಟಾರೆ, 72-73 ಕೋಟಿ ರೂಪಾಯಿ. ಆ ದುಡ್ಡನ್ನ ಇನ್ನೊಂದು ಸ್ವಲ್ಪ ಪಕ್ಕ ಮಾಡಿಬಿಟ್ಟಿದ್ರೆ ಮುಗಿತಿತ್ತು ಏನೋ ಒಂದಾದ್ರೆ. ಎರಡನೇದು ಮತ್ತು ಕೇಳುವಂಥದ್ದು, ನಮ್ಮ ಸಿದ್ದರಾಮಯ್ಯರು ಮೇಲಿನ ಮೇಲೆ ಕೇಳ್ತಾ ಇರ್ತಾರೆ, ಇಲ್ಲಪ್ಪ ನಮ್ಮ 4.5 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ತುಂಬ್ತೀವಿ ಅಂತಾರೆ. ಆ ದಿಶೆಯಲ್ಲೇ ಶಿಕ್ಷಣಕ್ಕಾಗಲಿ, ಅದು ಇನ್ನೊಂದು ನಿರುದ್ಯೋಗ ಸಮಸ್ಯೆಗಾಗಲಿ ಆ ದುಡ್ಡನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯಾಕೆ ಇವರು ಸೆಂಟ್ರಲ್ ಗೌರ್ಮೆಂಟ್ನವ್ರು ಒತ್ತಡ ಹಾಕಿ ಅದನ್ನು ತರಬೇಕು ಅಂತ ತರುವಂಥ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಮಾತಂದರು. ಅದಕ್ಕೆ ಪ್ರಯತ್ನ ನಡೆಸಿದ್ದಾರೆ, ಈಗಾಗಲೇ ಕೇಳ್ತಾ ಇದ್ದಾರೆ, ಅನ್ನೋದು ಒಪ್ಕೊಳ್ಳು ನಾವು. ಆದರೆ ಅದು ಬಿಟ್ಟು ಮತ್ತೇನಾದರೂ ಇದ್ದಾವೇನು ಇಲ್ಲಿ ಆಗುವಂಥದ್ದು, ಅದು ಕಾನೂನಾತ್ಮಕವಾಗಿ ಮತ್ತೇನಾದ್ರು ಹೋರಾಟ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಟ್ಟು ಏನೋ ಆಗಲಿ ಕರ್ನಾಟಕ ಮೊದಲು ಅದು ಪ್ರಿಫರೆನ್ಸು ಕನ್ನಡಿಗರಿಗೆ ಈ ಉದ್ಯೋಗ ಎಲ್ಲ ಸಿಕ್ಕರೆ ಭಾಳ ಉತ್ತಮ ಆಗ್ತದೆ. ಅದರಲ್ಲೂ 2.76 ಲಕ್ಷ ಹೊಸ ಗೌರ್ಮೆಂಟ್ ಹೇಳಿದಂಥ ಒಂದು ಇದು ನ್ಯೂಸ್, ಸುದ್ದಿ, ವರದಿ. ಇದನ್ನು ನೀವು ಸಾಲ್ವ್ ಮಾಡೋದು ಈಗ ನಿಮ್ಮೆಲ್ಲ ರಾಜ್ಯ ಕರ್ತವ್ಯ. ಅದರಲ್ಲೂ ಫಿನಾನ್ಸ್ ಮಿನಿಸ್ಟ್ರು ಇವರ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇದಕ್ಕೆ ಏನಾದರೂ ಮಾಡಿ ಹಣ ಹೊಂದಾಣಿಕೆ ಮಾಡುವಂಥದ್ದಾಗಲಿ ಮತ್ತೇನೋ ಆಗಲಿ ಮಾಡಿದರೆ ಉತ್ತಮ ಆಗ್ತದೆ. ಯಾಕೆಂದರೆ ಸ್ವಲ್ಪ ಆದರೂ ಜನರಿಗೆ ಒಂದಿಷ್ಟು ಉದ್ಯೋಗ ಸಿಕ್ಕರಿಷ್ಟು ಸಮಾಧಾನ ಆಗ್ತದೆ. ಯಾಕಂದರೆ ಇವೆಲ್ಲ ಮತ್ತು ನಿರುದ್ಯೋಗ ಯಾರಪ್ಪ ಅಂತಂದ್ರೆ ಭಾಳ ವರ್ಷ ಕುಂತವ್ರಲ್ಲ. ಇದು ಜಸ್ಟ್ ಡಿಗ್ರಿ ಮುಗಿಸಿ ಬಂದಂಥ ಹೊರಗೆ ಬಂದಂಥವ್ರು ಉದ್ಯೋಗ ಇದ್ದಂಥವ್ರು ಕೊಟ್ಟಿದ್ದಾರೆ. ಇನ್ನೂ ಭಾಳ ಜನ ಇದ್ದಾರೆ ರೀ. ಕೆಲವೊಂದು ಏನೋ ರೂಲ್ಸ್ ಎಲ್ಲ ಮಾಡಿ ಅದನ್ನು ಮತ್ತೆ ಕಡಿಮೆ ಮಾಡಿದ್ದಾರೆ ನಿರುದ್ಯೋಗಿಗಳದು. ಇಲ್ಲ ಒಂದೇ ಇದಕ್ಕೆ ಪಾಸ್ ಆಗಿರಬೇಕು, ಚಲೋ ರ್ಯಾಂಕ್ ಆಗಿರಬೇಕು, ಹೀಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಂಡೀಷನ್ ಮಾಡಿದ್ದಾರೆ. ಈಗ ಒಟ್ಟು ನಮ್ಗೆ ಸಿಕ್ಕಿದ್ದು 1.45 ಲಕ್ಷ ನಿರುದ್ಯೋಗಿಗಳು. ಆದರೆ ಆ್ಯಕ್ಚುಲಿ ಇದಕ್ಕಿಂತ ಇದು 2 ಪಟ್ಟು 3 ಪಟ್ಟು ಜನ ನಿರುದ್ಯೋಗಿಗಳಿದ್ದಾರೆ ಇಲ್ಲ. ಯಾಕಂದ್ರೆ ಅಂಥವ್ರಿಗೆಲ್ಲ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ಅದಕ್ಕಾಗಿ ಈಗ ಇದ್ದಂಥವ್ರಿಗಾದರೂ ಈ ಪರಿಹಾರವನ್ನು ಆದಷ್ಟು ಕೊಟ್ಟರೆ ಯೋಗ್ಯ. ಮತ್ತು ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಇವತ್ತು ಭಾಳ ಅವಶ್ಯ ಅದ ಶಿಕ್ಷಕರು. ಯಾಕಂದರೆ ನಮಗೆ ಶಿಕ್ಷಣ ಎಲ್ಲ ಮಕ್ಕಳಿಗೆ ಮುಟ್ತಾ ಇಲ್ಲ. ಅವು 10+2 ಮಿನಿಮಮ್ ಮುಟ್ಟಬೇಕಾಗಿದೆ ಎಲ್ಲ ಮಕ್ಕಳಿಗೆ ಕಲಿಯುವಂಥದ್ದು. ಹೈಯರ್ ಎಜುಕೇಷನ್ ಮುಂದೆ ವಿಚಾರ ಮಾಡಿದ್ರೆ ಆಯ್ತು ಅದನ್ನು. ಯಾಕಂದ್ರೆ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ನೆಲುವಿಗೆ ಹಾರದ ಬೆಕ್ಕು ಮುಗಿಲಿಗೆ ಹಾರಿತಿ ಅಂತೇಳಿ ಇದ್ದವ್ರಿಗೆ ನೌಕರಿ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಮತ್ತಿನ್ನು ಕೇಜ್ರಿವಾಲ್ರಾಗಿ ಎಲ್ಲರಿಗೂ ನೌಕರಿ ಕೊಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾಡಿಸ್ರಿ ಅನ್ನೋದು ಕಷ್ಟ ಅನಿಸೋರು ಸಹಿತ ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ಸರ್ಕಾರ ಆ ದಿಶೆಯಲ್ಲಿ ಕೆಲಸ ಮಾಡಲಿ ಮತ್ತು ಜನಕ್ಕೆ ಒಳ್ಳೇದು ಮಾಡಲಿ, ನಮ್ಮ ಸದುದ್ದೇಶ ಅಷ್ಟೇ. ಇದನ್ನೆಲ್ಲ ಒಳ್ಳೆ ಮತ್ತು ಹೇಳ್ತಾ ಹೋಗೋದು. ಯಾಕಪ್ಪ ಅಂದ್ರೆ ಎಲ್ಲರೂ ಉದ್ಯೋಗ ಆಗಲಿ, ಉದ್ಯೋಗ ಸಮಸ್ಯೆ ಹೋಗ್ತಂದ್ರೆ ಆಟೋಮೆಟಿಕ್ ಉದ್ಯೋಗ ಸಿಕ್ಕು ಅಂದ್ರೆ ಸಹಜವಾಗಿ ಖರ್ಚು ಮಾಡೋ ಶಕ್ತಿ ಬರ್ತದೆ. ನಿಮ್ಮ ಗ್ಯಾರಂಟಿಗಳು ಬೆನ್ನು ಹತ್ತು ನಿಲ್ತದೆ. ಅಂದ್ರೆ ವರ್ಷಕ್ಕೆ ನೀವು ಖರ್ಚು ಮಾಡ್ತಾಯಿದ್ದೀರ 60,000 ಕೋಟಿ ರೂಪಾಯಿಗಳು ನಿಮ್ಮ ಬಜೆಟ್ಗೆ ಉಳಿತಾವಲ್ಲ. ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ಇವುಗಳಿಗೆ ಈಗ ಮೊದಲ ಆದ್ಯ ಕರ್ತವ್ಯ ಏನಪ್ಪ ಅಂದ್ರೆ ಕೇವಲ 4,673 ಹುದ್ದೆಗಳು ಕೊಟ್ಟಿವಪ್ಪ ಅಂತೇಳಿ ಭಾಳ ದೂರ ಹೋಗಬೇಡ್ರಿ. ಇವುಗಳು ಆದಷ್ಟು ಶೀಘ್ರ ಈ 2.76 ಲಕ್ಷ ಹುದ್ದೆಗಳು ತುಂಬಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಎಷ್ಟೋ ಬೇಕಷ್ಟೇ ಉಸಿರು ಬಂದಂಗೆ ಆಗ್ತದೆ. ಆದರೆ ಇದು ಸರ್ಕಾರಕ್ಕೆ ಸಾಧ್ಯ ಆಯಿತೋ ಇಲ್ಲೋ ಅನ್ನೋದು ಸರ್ಕಾರ ವಿಚಾರ ಮಾಡಬೇಕು. ಬಟ್ ನಾವು ಅನ್ನೋರ ಜನ ಸಹಜವಾಗಿ ಏನೋ ಟ್ಯಾಕ್ಸ್ ಕೊಡ್ತೀವಿ ಆಗಲಿ ಅಂತೇಳಿ ಅವ್ರ ಸಮಸ್ಯೆ ಅವ್ರಿಗೆ. ಬಟ್ ಅದೆಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇಲ್ಲಿ ಬದುಕಿನ ಸಮಸ್ಯೆ ಅದ. ಈ ಬದುಕಿನ ಸಮಸ್ಯೆಗೆ ಏನಾದರೂ ಪರಿಹಾರವನ್ನು ನಮ್ಮ ಸಮಾಜವಾದಿ ನೆಲಗಟ್ಟಿನಲ್ಲಿ ಬಂದಂಥ ಒಂದು ಏನಪ್ಪ ಅಹಿಂದ ನಾಯಕ ಸಿದ್ದರಾಮಯ್ಯ ಮಾಡಿದರೆ ಭಾಳ ಉತ್ತಮ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಸಾಕಷ್ಟು ನೋವುಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಿದ್ರೆ ಉತ್ತಮ ಆಗ್ತದೆ ಅಂತ. ಯಾಕಂದರೆ ಯಾರು ಮೋದಿಯವ್ರು ನಂಬಿ ಅವ್ರನ್ನ ಆರಿಸಿ ತಂದು 10 ವರ್ಷ ಆಯಿತು. 10 ವರ್ಷ ಆದರೂ ಉದ್ಯೋಗ ಯಾವ ರೀತಿ ಸೃಷ್ಟಿಯಾಗಿದೆ ನಿಮಗೆ ಗೊತ್ತದ. ವರ್ಷಕ್ಕೆ 2 ಕೋಟಿ ಅಂತಿದ್ರು. ಎಷ್ಟೊಳಗೆ ಅದು ಆಗಿತ್ತಪ್ಪ ಅಂದರೆ 20 ಕೋಟಿ ಜನ ಉದ್ಯೋಗ ಇರ್ತಿದ್ರು. 20 ಕೋಟಿ ಜನ ಅಂದರೆ ಇಲ್ಲಿ ಎಲ್ಲ ಸಮಸ್ಯೆ ಹೋಗೇ ಬಿಡುತ್ತೆ ನಮಗೆ. ಈ 2.5 ಲಕ್ಷ ಮಂದಿ ಈಗ ಜಾಬ್ದಾಗ ಇರ್ತಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು. ಇದಕ್ಕೆ ಕೇವಲ ಒಬ್ಬರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರು ಅಂದ ಪ್ರಕಾರ ನಡ್ಕೊಂಡಿದ್ರೆ ಇವತ್ತು ಈ ಸಮಸ್ಯೆ ಇರ್ತಿರಲಿಲ್ಲ. ಅವ್ರು ನಡ್ಕೊಂಡಿಲ್ಲ, ಈ ಸಮಸ್ಯೆ ಹೆಚ್ಚಾಗಿದೆ. ಮಾತ್ರ ಟ್ಯಾಕ್ಸ್ ಮಾತ್ರ ಹೆಚ್ಚು ವಸೂಲು ಮಾಡೋದನ್ನು ಬಿಟ್ಟಿಲ್ಲ ಅವರು. ಮತ್ತು ಅದರಿಂದ ಎಲ್ಲ ಟ್ಯಾಕ್ಸಲ್ಲಿ ನಿಮಗೂ ಪಾಲಿರೋದ್ರಿಂದಾಗೆ ಅವ್ರಿಗೆ ಹೋಗುತ್ತಿರುವಂಥ ಪ್ರೀತಿ ಮಾತುಗಳು ನಿಮಗೂ ಸಹಿತ ಪ್ರೀತಿ ಮಾತುಗಳಾಗಿ ಬರ್ತಾವೆ ಅನ್ನೋದು ಅಷ್ಟೇ ಸತ್ಯದ. ಇರಲಿ, ಒಟ್ಟು ಉದ್ಯೋಗ ಸೃಷ್ಟಿಯಾಗಲಿ, ಸಿಗಲಿ ಉದ್ಯೋಗಗಳು ಅನ್ನೋದು ಈ ಸಂದರ್ಭದ ಮಾತು. ಇದಕ್ಕೇನಂತ ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಸಾಕಾರ ಮೂರ್ತಿ. ವಂದನೆಗಳು.